ನದಿಯಲ್ಲಿ ಮೀನು ಹಿಡಿಯಲು ಹೋದ ತಂದೆ ಮತ್ತು ಇಬ್ಬರು ಮಕ್ಕಳು ನೀರು ಪಾಲಾಗಿರುವಂತಹ ದಾರುಣ ಘಟನೆ ಇದು. ನಾಪತ್ತೆಯಾಗಿದ್ದಾರೆ, ಏನಂತ ಗೊತ್ತಿಲ್ಲ. ಈಗ ಘಟಪ್ರಭಾ ನದಿಯಲ್ಲಿ ಮೀನು ಹಿಡಿಯಲು ಹೋಗಿದ್ದಂತಹ ತಂದೆ ಮತ್ತು ಮಕ್ಕಳು ಹುಕ್ಕೇರಿ ತಾಲೂಕಿನ ಬೆನಕನಹೋಳಿ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದೆ. ತಂದೆ ಲಕ್ಷ್ಮಣರಾಮ ಅಂಬ್ಲಿ 46 ವರ್ಷದವರು, ಮಕ್ಕಳಾದ ರಮೇಶ್ ಮತ್ತು ಯಲ್ಲಪ್ಪ 15 ಮತ್ತು 13 ವರ್ಷದವರು ನಾಪತ್ತೆಯಾಗಿದ್ದಾರೆ. ಬೆನಕನಹೋಳಿ ಗ್ರಾಮದ ಲಕ್ಷ್ಮಣ ಮೀನುಗಾರಿಕೆ ಕಸುಬನ್ನ ಮಾಡಿಕೊಂಡಿದ್ರು, ಅವರ ಜೊತೆಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿಯೇ ಕಣ್ಮರೆಯಾಗಿದ್ದಾರೆ. ಈಗ ಸದ್ಯ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಸಾಯಂಕಾಲ ಇಬ್ಬರು ಮಕ್ಕಳೊಟ್ಟಿಗೆ ಮೀನನ್ನ ಹಿಡಿಯೋ ಸಲುವಾಗಿ ಲಕ್ಷ್ಮಣ ಅವರು ಹೋಗಿದ್ದಂತಹ ವಿಚಾರ ಬೆಳಕಿಗೆ ಬಂದಿದೆ. ಮೂವರಿಗಾಗಿ ಈಗ ತೀವ್ರ ಶೋಧವನ್ನ ಮುಂದುವರೆಸಿದ್ದಾರೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಬೋಟ್ಗಳ ಸಹಾಯದೊಂದಿಗೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಬಟ್ ಇಲ್ಲಿಯವರೆಗೂ ಕೂಡ ಎಲ್ಲಿ ಅನ್ನೋದರ ಬಗ್ಗೆ ಯಾವುದೇ ಸುಳಿವುಗಳು ಲಭ್ಯವಾಗ್ತಾ ಇಲ್ಲ. ಯಮಕನಮರಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಪ್ರಕರಣ ಸಹ ದಾಖಲಾಗಿದೆ. ಘಟಪ್ರಭಾ ನದಿಯಲ್ಲಿ ಈಗ ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ ರಿಂದ. ಚೇತನ್, ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಬಾಡಿನ ಅಥವಾ ಏನಾಗಿರಬಹುದು ಅಂತ ಹೇಳಲಾಗ್ತಿದೆ? ದಿವ್ಯಜ್ಯೋತಿ, ಖಂಡಿತವಾಗಿ ಕೂಡ ನಿನ್ನೆ ಸಾಯಂಕಾಲ ತನ್ನ ಇಬ್ಬರು ಮಕ್ಕಳೊಂದಿಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದ ಬಳಿ ಇರ್ತಕ್ಕಂತ ಘಟಪ್ರಭಾ ನದಿಯಲ್ಲಿ ಮೀನು ಹಿಡಿಯಲು ಹೋಗಿರ್ತಾರೆ. ಇವರು ಮೀನುಗಾರಿಕೆ ಅವರ ಕುಲ ಕಸುಬಾಗಿರುತ್ತೆ. ಹೀಗಾಗಿ ಸಾಯಂಕಾಲ ನಿನ್ನೆ ಮಕ್ಕಳೊಟ್ಟಿಗೆ ಮೀನು ಹಿಡಿಯಲು ಹೋಗಿರ್ತಾನೆ. ನಿನ್ನೆ ಹೋದಂತ 3 ಜನ ಇಂದು ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಮನೆಯವರು ಕೂಡ ಪೊಲೀಸ್ ಬಂದು ನಾಪತ್ತೆ ಪ್ರಕರಣ ದಾಖಲು ಮಾಡಿದಾಗ ಪೊಲೀಸರು ಈಗ ತೀವ್ರವಾದ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ತೀವ್ರ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದೇ ಬೆನಕನಹೊಳಿ ಗ್ರಾಮದ ಲಕ್ಷ್ಮಣ್ ರಾಮ ಅಂಬ್ಲಿ ಎಂಬ 46 ವರ್ಷದ ವ್ಯಕ್ತಿ ಇದ್ರು. ಆ ವ್ಯಕ್ತಿ ತನ್ನ ಇಬ್ಬರು ಮಕ್ಕಳಾದಂತ 15 ವರ್ಷದ ರಮೇಶ್ ಹಾಗೂ 13 ವರ್ಷದ ಯಲ್ಲಪ್ಪರೊಟ್ಟಿಗೆ ಮೀನಡು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ದು ಈಗ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತೀವ್ರ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಬಹುತೇಕವಾಗಿ ಕೂಡ ಇದುವರೆಗೆ ಯಾವುದೇ ಪತ್ತೆ ಆಗಿಲ್ಲ. ಹೀಗಾಗಿ ಇನ್ನು 1 ದಿನದ ಕಾಲ ಕಾರ್ಯಾಚರಣೆ ಆಗುತ್ತೆ ಅಥವಾ ಸಾಯಂಕಾಲವರೆಗೆ ಕಾರ್ಯಾಚರಣೆ ಮಾಡಿ ಬಹುತೇಕವಾಗಿ ಸಾವನ್ನಪ್ಪಿರುವ ಶಂಕೆಯನ್ನ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶವಗಳಿಗಾಗಿ ಹುಡುಕಾಟ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಪೊಲೀಸ್ ಮೂಲಗಳು ಹೇಳಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗೆ.